ನನ್ನ ಜೊತೆ ಇವಾಗ ಯುವ ಬಂದಿದ್ದಾರೆ ನೋಡಿ. ಕೇಳೋದಕ್ಕೆ ತುಂಬಾ ಚೆನ್ನಾಗಿದೆ ಅಂತ. ಆ ಕಡೆ ಎಲ್ಲ ಸಿಕ್ಕಾಪಟ್ಟೆ ಕ್ರೌಡ್ ಇದಾರೆ. ಅದಕ್ಕೆ ನಿನ್ನೆ ಇಲ್ಲಿವರೆಗೂ ಎಲ್ಲ ನೀರು ಬಂದಿರ್ಲಿಲ್ಲ. ಇವತ್ತು ನೋಡಿ ಪೂರ್ತಿ ನಾವು ಓಡಾಡೋ ಜಾಗದಲ್ಲೇನೆ ನೆಂದೋಗ್ಬಿಟ್ಟಿದೆ. ವೇವ್ಸ್ ನೈಟ್ ಜಾಸ್ತಿ ಬಂದಿದೆ, ಅದಕ್ಕೆ ಇಲ್ಲಿವರೆಗೂ ಬಂದಿದೆ. ಅರ್ಲಿ ಮಾರ್ನಿಂಗ್ ಜಾಸ್ತಿ ಬರುತ್ತೆ ಅನ್ಸುತ್ತೆ. ನಿನ್ನೆ ಇಷ್ಟಿರ್ಲಿಲ್ಲ, ನಿನ್ನೆ ಇಲ್ಲಿವರೆಗೂ ಎಲ್ಲ ಬಂದಿರಲಿಲ್ಲ. ಸೊ ಇವತ್ತು ನೋಡಿ ಇಲ್ಲಿವರೆಗೂ ನಾವು ಓಡಾಡೋ ಪ್ಲೇಸ್ವರೆಗೂ ಬಂದ್ಬಿಟ್ಟಿದೆ. ಈ ಫಾರಿನರ್ಸು ನಮ್ಮ ಸೈಡ್ ಬಂದಿರೋರೆಲ್ಲ ಪೂರ್ತಿ ನೈಟ್ವರೆಗೂ ಎದ್ದಿರ್ತಾರಲ್ಲ, ಅವರೆಲ್ಲ ಪಾಚ್ಕೊಂಡ್ಬಿಟ್ಟಿರ್ತಾರೆ. ಈಗ ಟೈಮ್ 11 ಗಂಟೆ. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ 2ನೇ ದಿನಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ನಿನ್ನೆ ಈ ಲೆವೆಲಿಗೆಲ್ಲ ಏನು ಬೀಚ್ ಸೈಡಲ್ಲಿ ವೇವ್ಸ್ ಇರಲಿಲ್ಲ. ಹೆಂಗ್ ಹೊಡಿತಿದೆ ಅಂದರೆ ವೇವ್ಸ್ ಇವತ್ತು ನೋಡಿ ಇಲ್ಲಿವರೆಗೂ ತೋರಿಸ್ತೀನಿ. ಇಲ್ಲಿ ಕಾಮಿಡಿ ಏನಂತಂದರೆ, ಟ್ರಾವೆಲ್ ಮಾಡೋದಕ್ಕೆ ಬಂದಾಗ ಜಾಸ್ತಿ ಸ್ಪೈಸಿ ಫುಡ್ ತೊಗೊಬಾರ್ದು, ನೋಡ್ಬಿಟ್ಟು ಫುಡ್ ತೊಗೊಬೇಕು. ಅದೇ ಪ್ರಾಬ್ಲಮ್ ಆಗಿರೋದು. ನನ್ನ ಫ್ರೆಂಡು ಪಾಪ ಫುಲ್ ಲೂಸ್ ಆಗಿಬಿಟ್ಟಾನೆ. ಅಂದರೆ ಹೊಟ್ಟೆ ಒಂದು ಹಾಳಾಗಿ ಹೋಗಿದೆ. ರಿವರ್ಸ್ ಹೋಗ್ತಾ ಇದ್ದೀನಿ, ಆ ಕಡೆ ಆ್ಯಂಗಲಿಂದ ಕ್ಲೀನಾಗಿ ಕಾಣಿಸಲ್ಲ, ಬಿಸಿಲು ಬೀಳುತ್ತೆ. ಸ್ಪೈಸಿ ಫುಡ್ ರೆಗ್ಯುಲರಾಗಿ ತೊಗೊಂಡ್ಬಿಟ್ಟ. ಅಂದರೆ ಮಸಾಲೆ ದೋಸೆ ತೊಗೊಳೋದು, ಮಸಾಲೆ ದೋಸೆ ತೊಗೊಂಡ್ಮೇಲೆ ನೂಡಲ್ಸು, ಮಧ್ಯಾಹ್ನ ಬೆಳಿಗ್ಗೆ ರಾತ್ರಿ ಎಲ್ಲ ಅದೇ ತಿಂತಿದ್ದ. ಸೊ ಅದಕ್ಕೆ ಅವನಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಟ್ರಾವೆಲ್ ಮಾಡೋದಕ್ಕೆ ಬಂದಾಗ ಆಲ್ಮೋಸ್ಟು ಬೆಳಿಗ್ಗೆ ಏನಾದ್ರು ಸ್ಪೈಸಿ ಫುಡ್ ತಿಂದರೆ ಮಧ್ಯಾಹ್ನ ಒಂದು ಕರ್ಡ್ ರೈಸು ಆ ಥರ ಲೈಟ್ ಫುಡ್ ತೊಗೊಬೇಕು. ಅತಿಯಾಗಿ ತಿನ್ನೋಕೆ ಹೋಗ್ಬಾರ್ದು. ಸ್ಪೈಸಿ ಫುಡ್ ತಿಂತೀವಿ ಅಂದ್ರೂ ನೈಟ್ ಟೈಮ್ ಓಕೆ ಸ್ಟೇ ಆಗ್ತಿದ್ದೀವಿ ಅಂದಾಗೆಲ್ಲ ಮ್ಯಾನೇಜ್ ಆಗುತ್ತೆ. ಬಟ್ ಅವನಿಗೆ ಪ್ರಾಬ್ಲಮ್ ಆಗಿ ಅಣ್ಣ ರೂಮ್ ಬಿಟ್ಟು ಬರೋಂಗಿಲ್ಲ, ರೂಮ್ ಬಿಟ್ಟು 5 ನಿಮಿಷಕ್ಕೆ ಬಂದರೆ ಮತ್ತೆ ಬಾತ್ರೂಮಿಗೆ ಕೂಡ ಹೋಗ್ಬೇಕು, ಆ ಥರ ಆಗ್ಬಿಟ್ಟಿದೆ. ನಿನ್ನೆ ಒಬ್ಬರು ಸಿಕ್ಕಿದ್ರು ಅಂತ ಹೇಳಿದೆ ಗೊತ್ತಾ, ಮ್ಯೂಸಿಷಿಯನ್. ನಾನಿಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ, ಅವರು ಬೆಳಿಗ್ಗೆ ಬಂದು ಸಿಗ್ತೀನಿ ಅಂತ ಹೇಳಿದರು. ಬೆಳಿಗ್ಗೆ ಬಂದು ಸಿಕ್ಕಿರಲಿಲ್ಲ ಆ್ಯಕ್ಚುಲಿ. ಸೊ ಅಚಾನಕ್ಕಾಗಿ ಇವಾಗ ಅವರು ಮತ್ತು ಅವರು ಪಾರ್ಟ್ನರ್ ಜೊತೆಗೆ ಬರ್ತಾ ಇದ್ದಾರೆ. ಇಲ್ಲೇ ನನ್ನ ಎದುರುಗಡೆ ಬರ್ತಾ ಇದ್ದಾರೆ ಅವರು. ಟ್ರಾವೆಲಿಂಗಿಗೆ ಪರ್ಫೆಕ್ಟ್ ಕಾಸ್ಟ್ಯೂಮ್ ಹೆಂಗೆ ಹಾಕೊಂಬರ್ಬೇಕು ಹಂಗೆ ಹಾಕೊಂಡು ಬಂದಿದ್ದಾರೆ ತನಾಸ್. ಸೊ ಐ ಆಮ್ ಗೋಯಿಂಗ್ ವಿತ್ ಹಿಮ್ ನಾವು. ತುಂಬ ಚೆನ್ನಾಗಿದೆ ಬೆಳಿಗ್ಗೆ ವೈಬ್ಸ್. ಎಲ್ಲರೂ ಒಳ್ಳೆ ಎಂಜಾಯ್ ಮಾಡ್ತಿದ್ದಾರೆ. ಎಲ್ಲ ನಿದ್ದೆ ಮಾಡಿ ಫ್ರೆಶ್ ಅಪ್ ಆಗಿ ಜೋಶಲ್ಲಿದ್ದಾರೆ ಎಲ್ಲರೂ. ತನಾಸ್ ಜಸ್ಟ್ ಸೇ ಹಾಯ್ ಟು ಮೈ ಪೀಪಲ್. ಹಾಯ್, ಹಲೋ. ಮತ್ತೆ ತನಾಸ್ ಸಿಕ್ಕಿದ್ದಾರೆ. ಡೇ 2 ಸ್ಪೆಂಡ್ ಮಾಡ್ತಿದ್ದೀವಿ. ಸೊ ಅವರು ಸ್ವಿಮ್ ಮಾಡ್ತಾರೆ, ನಾನು ನೋಡಿ ಎಂಜಾಯ್ ಮಾಡ್ತೀನಿ ಹೆಂಗೆ ಮಾಡ್ತಾರೆ ಅಂತ. ಚೆನ್ನಾಗಿ ಸ್ವಿಮ್ ಮಾಡೋಕ್ಕೆ ಬರೋದಂತೆ ನನಗೆ ಹೇಳ್ತಾ ಇದ್ದಾರೆ. ಬಾಡಿಗೆಲ್ಲ ಒಳ್ಳೆಯದು, ಸ್ವಿಮ್ ಮಾಡಿ ಕಲೀರಿ, ಈಸಿ ಕಲಿಯೋಕ್ಕೆ ಬೇಕಾದ್ರೆ ಹೇಳ್ಕೊಡ್ತೀನಿ ಅಂತ. ಈಗ ಬೇಡ, ನನ್ನ ಫ್ರೆಂಡ್ಸ್ ಬಂದಾಗ ಅವ್ರ ಹತ್ರ ಕಲಿಸ್ಕೊತೀನಿ ಅಂತಂದೆ. ನನಗೆ ಸ್ವಿಮ್ಮಿಂಗ್ ಬರೋಲ್ಲ, ಅದೊಂದು ಕಲಿಬೇಕು. ನಮ್ಮ ಬಾಯ್ಸ್ ಎಲ್ಲ ಈಜು ಹೊಡಿತಾರೆ. ಸೊ ನಾನೊಬ್ಬ ಕಲಿಯೋದು ಬಾಕಿ ಇದೆ ನಮ್ಮ ಬ್ಯಾಚಲ್ಲಿ ಆಲ್ಮೋಸ್ಟ್ ಎಲ್ಲರೂ ಹೊಡಿತಾರೆ ಸ್ವಿಮ್ಮಿಂಗ್. ತನಾಸ್ ಈಸ್ ಗೋಯಿಂಗ್ ಟು ಸ್ವಿಮ್ ನೌ. I'll enjoy. ಅವ್ರು ಇನ್ನೂ 2 ಡೇಸ್ ಇರ್ತಾರಂತ ನನಗೆ ಕೇಳ್ತಾ ಇದ್ದಾರೆ. ಇವತ್ತೇ ಹೋಗ್ಬಿಡ್ತೀರಾ, ಇರ್ಬೋದಿತ್ತಲ್ಲ ನೆಕ್ಸ್ಟ್ ಡೇ ಅಂತ. ಸೊ ವೀಕೆಂಡ್ಸ್ ಮಾತ್ರ ಟೈಮ್ ಸಿಗೋದು, ವೀಕ್ ಡೇಸ್ ವರ್ಕ್ ಇರುತ್ತೆ, ಬರೋದಕ್ಕಾಗಲ್ಲ. ನಾವು ಇವತ್ತು ಹೋಗ್ತಾ ಇದ್ದೀವಿ. ಎನಿವೇ ನೆಕ್ಸ್ಟ್ ಟೈಮ್ ಇನ್ ಕೇಸ್ ಸಾಧ್ಯವಾದರೆ ಮೀಟ್ ಆಗೋಣ ಅಂತ ಹೇಳಿದ್ದೀನಿ. ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಎಂಜಾಯ್ ಮಾಡಿ. ಓ ಒಳ್ಳೆ ಪರ್ಫೆಕ್ಟ್ ಸ್ವಿಮ್ಮರು. ಹೋಗಿದ ತಕ್ಷಣ ಉಲ್ಟಾ ದಪ್ಪ ಹಾಕೊಂಡು ಸ್ವಿಮ್ ಮಾಡ್ತವ್ರೆ. ಇಲ್ಲಿಗೆ ಹೋಗ್ಬಿಟ್ಟಿದ್ದಾರೆ. ಗೋಪುರದಲ್ಲಿ ಅಷ್ಟೊಂದು ದೂರಕ್ಕೆ ಝೂಮ್ ಆಗಿ ಕ್ಯಾಪ್ಚರ್ ಆಗೋದಿಲ್ಲ. ಆಹಾ ತಣ್ಣಗಿದೆ. ಆ ಕಡೆ ಎಲ್ಲ ಸಿಕ್ಕಾಪಟ್ಟೆ ಕ್ರೌಡ್ ಇದ್ದಾರೆ. ಅದಕ್ಕೆ ನಾನೇ ಹೇಳ್ದೆ, ಇಲ್ಲಿ ನಮ್ಮ ಕೆಫೆ ಎದುರುಗಡೆನೆ ಜನ ಕಮ್ಮಿ ಇದ್ದಾರೆ. ಸೊ ಆರಾಮಾಗಿ ಸ್ವಿಮ್ ಮಾಡ್ಬೋದು. ನಾನು ಅಲೋನ್ ಆಗಿ ಪೀಸ್ ಆಗಿ ಸ್ವಿಮ್ ಮಾಡಬೇಕು ಅಂತಂದ್ರು. ಅದಕ್ಕೆ ಇಲ್ಲಿ ಕರ್ಕೊಂಬಂದಿದ್ದೀನಿ. ಅವ್ರು ಅಷ್ಟು ದೂರ ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ. ಸಕ್ಕದಾಗಿ ಸ್ವಿಮ್ ಮಾಡ್ತಾರೆ. ಉಲ್ಟಾ ಹೊಡ್ಕೊಂಡೆ ಅಲ್ಲಿವರೆಗೂ ಹೋಗ್ಬಿಟ್ರು ಅವರು. ನಾನು ಕಲಿಬೇಕು, ಸ್ವಿಮ್ಮಿಂಗ್ ಒಂದು ಕಲಿಯೋದು ಬಾಕಿ ಇದೆ. ತುಂಬ ಇಷ್ಟ ಈ ಥರ ಜಾಸ್ತಿ. ಅದು ಸಮ್ಮರ್ ಸೀಸನಲ್ಲಿ ಸುಮ್ಮನೆ ಹೋಗಿ ನೀರಿರೋ ಜಾಗಗಳಲ್ಲಿ, ಫಾಲ್ಸಲ್ಲಿ, ಬೀಚ್ಗಳಲ್ಲಿ ದಬಾಕ ಮಾಡ್ಬೋದು ಆರಾಮಾಗಿ ಸ್ವಿಮ್ಮಿಂಗ್ ಬಂದರೆ. ಆ್ಯಕ್ಚುಲಿ ನಮ್ಮ ಅಶೋಕ್ ಅವ್ರದ್ದು ಬರ್ತಡೇ ಇವತ್ತು. ಸೊ ಮತ್ತೆ ಈವ್ನಿಂಗ್ ಹೋಗ್ಬಿಟ್ಟು ಅಲ್ಲಿ ಬರ್ಡೇ ಸೆಲೆಬ್ರೇಷನ್ ಇರುತ್ತೆ. ಸೊ ಹೋಗ್ಬೇಕು ನಾವು. ಮಧ್ಯಾಹ್ನ ಹೊರಡ್ತೀವಿ. ಮಧ್ಯಾಹ್ನ ಹೊರಟ್ರೆ ಶಿವಮೊಗ್ಗ ಇಲ್ಲಿಂದ 200 ಕಿಲೋಮೀಟರ್ ಅಲ್ಲ. ಸಂಜೆ ಅಷ್ಟೊತ್ತಿಗೆಲ್ಲ ಅಲ್ಲೆಲ್ಲ ಇರ್ತೀವಿ. ಬೋಟಿಂಗ್, ಪ್ಯಾರಾಗ್ಲೈಡಿಂಗ್ ಎಲ್ಲ ನಡೀತಾ ಇದೆ. ಯಾಕೋ ಆಟ ಆಡೋಕ್ಕೆ ಮನ್ಸು ಬರಲಿಲ್ಲ. ಬಾಯ್ಸ್ ಇರಬೇಕು ನಮಗೆ ಜೊತೆಯಲ್ಲಿ. ಒಬ್ಬನೇ ಆಟ ಆಡೋಕ್ಕೆ ಮನ್ಸು ಬಂದಿಲ್ಲ. ನೀರಲ್ಲಿ ನೋಡಿದ್ರೆ ಅಷ್ಟು ಕೋಲ್ಡ್ ಆಗ್ತಿದೆ. ಮೇಲ್ಗಡೆ ಈ ಬಂಡೆ ಮೇಲೆ ಬಂದರೆ ಸುಟ್ಟೋಗ್ತಾ ಇದೆ ಹಂಗೆ. ದಟ್ ಈಸ್ ದ ಎಂಡ್. ನಾನು ಆ ಸೈಡ್ ತೋರಿಸ್ತಾ ಇರೋದು. ಸೊ ಅಲ್ಲಿಂದ ಹಿಡ್ದು ಸರೌಂಡಿಂಗ್ ಪೂರ್ತಿ ತೋರಿಸ್ತೀನಿ ನೋಡಿ. ಗೋಪುರದಲ್ಲೆಲ್ಲ ಪುಟ್ ಕಾಣಿಸ್ತಾರೆ ಜನಗಳು, ಹೈಲೈಟಾಗಿ ಕಾಣಿಸೋದಿಲ್ಲ. ಸೊ ಹಿಂಗಿಂದ ಬಂದರೆ ಇದು ದಿ ಎಂಡು. ಅಲ್ಲಿಂದ ನಾವು ಬರಬೇಕು. ನಂದು ಕೆಫೆ ಇಲ್ಲಿದೆ. ಸೊ ನನ್ನ ಆಫೀಸ್ ಟೀಮ್ನು ಒಂದ್ಸರಿ ಎತ್ತಾಕೊಂಬರ್ಬೇಕು. ಅವರೆಲ್ಲ ನನ್ನ ಸೈಡ್ ಬರಬೇಕು ಅಂತಿರ್ತಾರೆ. ಬೆಳಿಗ್ಗೆ ಕೆಫೆದು ವೀವ್ ಇದು. ನಮಸ್ತೆ ಕೆಫೆ ಅಂತ ಅವ್ರದ್ದು ರೆಸ್ಟೋರೆಂಟ್, ದೊಡ್ಡ ರೆಸ್ಟೋರೆಂಟ್ ಓಮ್ ಬೀಚಲ್ಲಿರೋದು ಸ್ಟಾರ್ಟಿಂಗಲ್ಲೇ. ಸೊ ಇದು ಬಿಟ್ಟರೆ ಮಿಕ್ಕಿದೆಲ್ಲ ನಾರ್ಮಲ್ ಸಣ್ಣ ಕೆಫೆಗಳು. ಸೊ ಶಾಪಿಂಗ್ ಮುಗಿಸಿ ನನ್ನ ಜೊತೆ ಇವಾಗ ಯುವ ಬಂದಿದ್ದಾರೆ ನೋಡಿ.
ಸೊ ಇವರೇ ತನಸ್ ಅವರ ಗರ್ಲ್ ಫ್ರೆಂಡ್ ಇವ ಅಂತ ಇವ್ರ ಹೆಸರು. ಅವರು ಮ್ಯೂಸಿಷಿಯನ್ ಮಾತ್ರ ಅಂತ ಹೇಳಿದ್ರು, ಸಣ್ಣ ಪುಟ್ಟ ಕಂಟೆಂಪ್ರರಿ ಮೂವೀಸ್ ಕ್ಯಾಪ್ಚರ್ ಮಾಡ್ತಾರಂತೆ, ಒಳ್ಳೆ ನೇಚರ್ ಇರೋ ತರ, ಆರ್ಟ್ ಇರೋ ತರ. ಸೊ ನಿಯರ್ ಬೈ ಎಲ್ಲಾದ್ರೂ ಲೇಕ್ ಇದ್ರೆ ನಮಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ತನಸ್ ವಾಸ್ ಟೂ ಪರ್ಫೆಕ್ಟ್ ಇನ್ ದಟ್ ಎಸ್ಟರ್ಡೇ. ಎಲ್ಲರಿಗೂ ನಮಸ್ತೆ, ನನ್ನ ಹೆಸರು ಇವ. ಎಲ್ಲರೂ ಚೆನ್ನಾಗಿದ್ದೀರಾ? That's it. It means how are you guys? Everything is going on. Yeah. ಎಲ್ಲರೂ ನೋಡಿ ಅವರು ಕನ್ನಡ ಸೌಂಡ್ಸ್ ಗುಡ್ ಅಂತ ಹೇಳ್ತಿದ್ದಾರೆ. ಐ ಲೈಕ್ ದ ಸೌಂಡ್ ತುಂಬಾ ಚೆನ್ನಾಗಿದೆ ಕನ್ನಡ ಕೇಳೋದಕ್ಕೆ ಅಂತ ಹೇಳ್ತಿದ್ದಾರೆ. ಆದಷ್ಟು ಬೇಗ ಶಿವಮೊಗ್ಗಕ್ಕೆ ಸಚಿನ್ ಜೊತೆ ಬರ್ತೀವಿ. ವಾವ್, ದಟ್ಸ್ ಟೂ ಪರ್ಫೆಕ್ಟ್. ಸಿ ಅವರು ಹೇಳ್ಕೊಟ್ರೆ ಎಲ್ಲದೂ ಕಲಿಬೋದು, ಎಲ್ಲದೂ ಕಲಿಯಕ್ಕೆ ಸಾಧ್ಯ ಅಂತ. ಸೊ ಇಲ್ಲಿ ನಾರ್ಮಲ್ ಆಗಿ ಜನ ನೋಡೋ ರೀತಿ ಫಾರಿನರ್ಸ್ ಅಂತ ಬಂದ್ರೆ ಜಸ್ಟ್ ಅವರು ಅರ್ಧಂಬರ್ಧ ಬಟ್ಟೆ ಹಾಕೊಂಡಿರ್ತಾರೆ, ಜಸ್ಟ್ ಅದನ್ನ ನೋಡಕ್ ಬರ್ತಾರೆ ಅಂತ. ಬಟ್ ಅದೊಂದೇ ದೃಷ್ಟಿ ಆಗಿರಲ್ಲ, ಕೆಲವರು ಈ ತರ ಮನಸ್ಸಿಂದ ಒಳ್ಳೆಯವರು ಇರ್ತಾರೆ. ನಮ್ಮ ಕಲ್ಚರ್ ಇದಾದ್ರೆ ಅವ್ರ ಕಲ್ಚರ್ ಅದು. ಸೊ ಅವರು ಸ್ವಲ್ಪ ನಮ್ಮ ಇಂಡಿಯನ್ ಕಲ್ಚರಿಗೆ ಚೇಂಜ್ ಆಗ್ತಿದ್ದಾರೆ, ಅದನ್ನೆಲ್ಲ ನಾವು ರೆಸ್ಪೆಕ್ಟ್ ಮಾಡಬೇಕು. ಒಳ್ಳೆ ಫ್ರೆಂಡ್ಸ್ ಸಿಕ್ಕರು ನನಗಿಲ್ಲಿ. ಸೊ ತನಸ್ ಅಂಡ್ ಇವ, ಅವ್ರಕ್ಕಿಂತ ಇವ್ರು ಸ್ವಲ್ಪ ಜಾಸ್ತಿ ಎಕ್ಸೈಟೆಡ್ ಆಗಿದ್ದಾರೆ, ಚೆನ್ನಾಗಿ ಮಾತಾಡ್ತಿದ್ದಾರೆ, ಎಲ್ಲ ಏನೇನು ಮಾಡ್ತಾರೆ ಏನು ಎತ್ತ ಎಲ್ಲ ವಿಚಾರಿಸ್ಕೊಂತಿದ್ದಾರೆ. ಒನ್ಸ್ ದೇ ಹಿಯರ್ our language from your mouth, they'll treat you like friends. They have lot of respect towards our language in Karnataka language is Kannada. Thank you. ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದಗಳು. ಯಾ, ಅವ್ರು ಕೇಳ್ತಾ ಇದಾರೆ ಎಲ್ರಿಗೂ ಥ್ಯಾಂಕ್ ಯು ಹೇಳೋದು ಯಾವ ತರ ನಿಮ್ ಪ್ಲೇಸ್ ಅಲ್ಲಿ ಇರೋರಿಗೆ ಅಂತ. ಯಾ, ಓಕೆ ಫೈನ್, ಬಾಯ್. ಯಾ, ಬಾಯ್. ಸೊ ಇವ ಅವರು ಫುಲ್ಲು ಖುಷಿ ಆಗ್ಬಿಟ್ಟಿದ್ದಾರೆ. ಅವ್ರು ಅದೇ ಹೇಳ್ತಿದ್ದಾರೆ, ನಾನು ಜಸ್ಟ್ ಕನ್ನಡ ಹಿಂಗ್ ಸ್ಟಾರ್ಟ್ ಮಾಡಿದ್ದು 2 ಸೆಕೆಂಡಿಗೆನೆ ಸೌಂಡ್ಸ್ ಗುಡ್, ಕೇಳೋದಕ್ಕೆ ತುಂಬಾ ಚೆನ್ನಾಗಿದೆ ಅಂತ. ನಮ್ ಕನ್ನಡ ಹಂಗೆ ಕೇಳಕ್ಕೆ ತುಂಬಾ ಏನಂತಾರೆ ಇಂಪಾಗಿರತ್ತೆ. ನಿಮ್ ಪ್ಲೇಸ್ ಎಲ್ಲಿದೆ, ಇಲ್ಲಿಂದ ಎಷ್ಟು ಕಿಲೋಮೀಟ್ರು, ನಾವಲ್ಲೆಲ್ಲ ಟ್ರಾವೆಲ್ ಮಾಡ್ಬೋದಾ, ಟ್ರಾವೆಲ್ ಮಾಡೋದಕ್ಕೆ ಏನಿದೆ ಅಂತ. ಸೊ ನಮ್ಮ ಸರೌಂಡಿಂಗ್ ಏನೇನಿದೆ ಶಿವಮೊಗ್ಗದಲ್ಲಿ ಅದೆಲ್ಲ ಪ್ಲೇಸ್ಗಳು ಹೇಳಿದ್ದೀನಿ ಅವರಿಗೆ. ಸೊ ತನಸ್ ಆಲ್ರೆಡಿ ಇಲ್ಲಿ ಬಂದು ಫ್ಲೂಟ್ ಎತ್ಕೊಂಡು ಅಲ್ಲಿ ಹೋಗ್ಬಿಟ್ಟಿದ್ದಾರೆ ಬಾರ್ಸೋದಿಕ್ಕೆ. ಅಲ್ಲೊಂದು ಗುಟ ಕಾಣಿಸ್ತಿದೆಯಲ್ಲ, ಅಲ್ಲಿ ಕುತ್ಕೊಂಡಿದ್ದಾರೆ ಮೂಲೆಯಲ್ಲಿ ಹೋಗ್ಬಿಟ್ಟು. ಬಂಡೆ ಇದೆ ಹತ್ಕೊಂಡು, ನಾನು ಅಲ್ಲಿವರೆಗೂ ಹೋಗ್ಬೋದು, ನೋಡೋಣ, ಹೋಗೋದಕ್ಕೆ ಟ್ರೈ ಮಾಡ್ತೀನಿ. ನಾವು ಬಜರಂಗ್ ಬಲಿ ಫ್ಯಾನ್ ಅಲ್ಲ, ಸೊ ಅಲ್ಲಿ ಮಂಗನ್ ಥರ ಹಾರ್ಬಿಡ್ತೀವಿ. ನಮ್ಮ ಫಾರಿನ್ ಕೃಷ್ಣ ಇಲ್ಲಿದೆ. Hi, sir. So this is the family of the flute, but it's called a ney. Ney is specific flutes from Turkey. Played in Sufi music and a lot of spiritual music. That is from Turkey? Originally, yes. ಓಕೆ, ಅದು ಫ್ಲೂಟೇ, ಬಟ್ ಅದು ನೈಲ್ ಅಂತ ಕರೀತಾರೆ. ಅದು ಒರಿಜಿನಲಿ ಫ್ರಮ್ ಟರ್ಕಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಸ್ಟೈಲ್ ಥರ ಅಲ್ಲ ಇದು, ಅವ್ರ ಸೈಡಲ್ಲಿ ಯಾವ ಥರ ಫ್ಲೂಟ್ ಬಾರಿಸ್ತಾರೆ ಆ ಥರ ಬಾರಿಸ್ತಿದ್ದಾರೆ. ಸೊ ಬೀಚಲ್ಲಿ ಆರಾಮಾಗಿ 2 days ಟೈಮ್ ಸ್ಪೆಂಡ್ ಮಾಡಿ, ಸುತ್ತಾಡ್ಕೊಂಡು ಎಂಜಾಯ್ ಮಾಡಿ ರಿಟರ್ನ್ ಮತ್ತೆ ಹೊಡ್ತಾ ಇದ್ದೀವಿ ಇವಾಗ. ನಾನು ಹೇಳಿದ್ನಲ್ಲ ಸಂಜೆ ಅಶೋಕ್ ಅವ್ರದ್ದು ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ. ಸೊ ಗೋಯಿಂಗ್ ಬ್ಯಾಕ್. ನಮ್ಮ ಜೀವನ್ ಅವರು ಸ್ವಲ್ಪ ಈಗ ಸ್ಟಡಿಯಾಗಿ ಹೋಗ್ತಾ ಇದ್ದಾರೆ. ರೆಡಿ ಆದ ಹುಡುಗ. ಫೋಟೋ ವಿಲ್ ನಾಟ್ ಕಮ್, ಓನ್ಲಿ ವಿಡಿಯೋ ಬ್ಲಾಗ್. ವೇರ್ ಆರ್ ಯು ಗೈಸ್ ಫ್ರಮ್? ಫೋಟೋ ಕೇಳ್ತವ್ರೆ, ಕೆನಡಾ ಬಾಯ್ಸ್ ಅಂತೆ. ಸೊ ಕೆನಡಾ, ಬೆಲ್ಜಿಯಂ, ಇಟಲಿ, ಇಸ್ರೇಲ್, ಮತ್ತೆ ನೆದರ್ಲ್ಯಾಂಡ್, ರಷ್ಯಾ, ಇಷ್ಟು ಕಡೆ ಜನ ಸಿಕ್ಕಿದ್ರು ನನಗೆ ಮಾತಾಡ್ಸೋದಕ್ಕೆ. ನಿಜವಾಗ್ಲೂ ಇಲ್ಲಿ ಇರೋ ಬಿಸಿಲಲ್ಲಿ ಬೀಚ್ ಸೈಡಲ್ಲಿ ಅವಾಗವಾಗ ಸ್ವಲ್ಪ ಎಳ್ನೀರು ಕುಡಿಲಿಲ್ಲ, ಜ್ಯೂಸ್ ಗೀಸ್ ಕುಡಿಲಿಲ್ಲ ಅಂತ ಅಂದರೆ ಅಷ್ಟೇ ನಮ್ಮ ಕತೆ. ಫುಲ್ಲು ಎಕ್ಸಾಸ್ಟ್ ಆಗಿ ಹೋಗ್ಬಿಟ್ಟಿದ್ದೀವಿ, ಹೀಟ್ ಅಂದರೆ ಹೀಟು. ಸೊ ಅದಕ್ಕೆ ಕೂಲ್ ಆಗೋದಕ್ಕೆ ಸ್ವಲ್ಪ ಎಳ್ನೀರಿಗೆ ಲೆಮನ್ ಹಾಕ್ಸ್ಕೊಂಡು ಕುಡಿಬೇಕು. ಅವಾಗವಾಗ ಅದು ಕುಡಿಬೇಕು. ಮಜ್ಜಿಗೆ ಮಾಡ್ತಾ ಇರ್ತಾರೆ ಬೀಚ್ ಸೈಡಲ್ಲಿ, ಅದೆಲ್ಲ ಕುಡಿಬೇಕಿಲ್ಲ ಅಂದರೆ ಈ ಬೇಸಿಗೆಯಲ್ಲಿ ಕಂಟ್ರೋಲ್ ಆಗೋದೇ ಇಲ್ಲ. ಫೈನಲಿ ಬಂದ್ವಿ ಪಾರ್ಕಿಂಗ್ ಲಾಟ್ ಹತ್ರ. ಕಾರ್ ಎತ್ಕೊಂಡು ಸೀದಾ ಹೊರಡ್ತೀವಿ. ಲೈನಾಗೆಲ್ಲ ಪಾರ್ಕಿಂಗ್ ಮಾಡ್ಯಾರ ನೋಡಿ. ಸ್ಟಾರ್ಟಿಂಗ್ ಎಂಟ್ರ್ ಆಗಿದ ತಕ್ಷಣ ಲೈನಾಗಿ ಇಲ್ಲೆಲ್ಲ ಪಾರ್ಕ್ ಮಾಡಿಬಿಟ್ಟು ಅಲ್ಲಿ ನೆಕ್ಸ್ಟ್ ಸ್ಟೇಜ್ ಸಿಗುತ್ತೆ, ಅಲ್ಲಿ ಡೌನ್ ಇಳಿದ್ಬಿಟ್ಟು ಹೋಗ್ಬೇಕು ಹೋಮ್ ಬೀಚಿಗೆ. ಈ ರೂಟಲ್ಲಿ ರಿಟರ್ನ್ ಹೋದ್ವಿ ಅಂತಂದರೆ ನೆನ್ನೆ ಹೇಳಿದ್ನಲ್ಲ ಲೆಫ್ಟಿಗೆ ಕೂಡ್ಲಾ ಬೀಚು, ಮೇಲ್ಗಡೆ ಹೋದ್ವಿ ಅಂತ ಅಂದರೆ ಅಲ್ಲೇ ಗೋಕರ್ಣ ಮೇನ್ ಬೀಚ್. ಅಪ್ಪ ಇವಾಗಲೇ ಸ್ವಲ್ಪ ಗಾಡೀಲಿ ಹೋಗಬೇಕಾದ್ರೆ ಗಾಳಿ ತೊಗೊಬೇಕಷ್ಟೇ. ಬೀಚ್ ಹತ್ರ ಮಾತ್ರ ಎಕ್ಸಾಕ್ಟ್ ಸಮ್ಮರ್ ಸೀಸನ್ ಸ್ಟಾರ್ಟ್ ಆದಾಗ ಬಂದಿದ್ದೀವಿ. ತಡ್ಕೊಳಕ್ಕಾಗ್ತಿಲ್ಲ ಸೆಕೆ ಅನ್ನೋದು. ಊಟನೂ ಸೇರಲ್ಲ. ಸೊ ಬೆಳಿಗ್ಗೆ ಟಿಫನ್ ಮಾಡಿದ್ದೆ ಜಾಸ್ತಿ ಆಯಿತು. ಎಳ್ನೀರು ಕುಡಿದ್ಬಿಟ್ಟು ಸೀದಾ ರೈಟ್ ಹೇಳ್ತಿದ್ದೀವಿ. ನೆಕ್ಸ್ಟು ಹೊಟ್ಟೆ ಹಸ್ದಾಗ ಊಟ ಮಾಡ್ಬೇಕಷ್ಟೆ. ಸೊ ಫೈನಲಿ ವಿ ಹ್ಯಾವ್ ರೀಚ್ಡ್ ಶಿವಮೊಗ್ಗ.
ಸಕ್ಸಸ್ಫುಲ್ ಆಗಿ ಎಲ್ಲ ಟ್ರಿಪ್ ಮುಗಿಸ್ಕೊಂಡು ಶಿವಮೊಗ್ಗ ಬಂದ್ವಿ. ನಮ್ ಬರ್ತಡೇ ಬಾಯ್ ಇಲ್ಲಿದಾರೆ ನೋಡಿ. ಈ ಕಡೆ ನಮ್ಮ ಪ್ರದೀಪ್ ಅವ್ರು ಇದಾರೆ, ಈ ಕಡೆ ನಮ್ಮ ಮಧು ಅವ್ರು ಇದಾರೆ. ನನ್ನ ವಿದ್ಯೆಗೂ ನನ್ನ ಬುದ್ಧಿಗೆ ಈ ರೂಪಕ್ಕೆ ಹೆಣ್ಣು ತಯಾರು ಮಾಡಕ್ಕಾಗದೆ ಈ ಬ್ರಹ್ಮ ಮಿಲಿ 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 ಮಿಲ ಅಂತ ಒದ್ದಾಡ್ತಾ ಇದ್ರು ದೇವ್ರ ಸತ್ಯೋಗು. ಎಲ್ಲೋ ಅಣ್ಣ ಇವಾಗ ಟ್ರೀಟಿಗೆ ಎಲ್ಲಿ ಕರ್ಕೊಂಡು ಹೋಗ್ತಿ ಹೇಳು. ಆಂಬಿಯನ್ಸ್ ಬೇಕು ಅಂತ ಏನೋ ಅನ್ನಲ್ಲೇನೋ ಆಂಬಿಯನ್ಸ್ ನೇಚರ್ ಚೆನ್ನಾಗಿದೆ, ಆಂಬಿಯನ್ಸ್ ಚೆನ್ನಾಗಿದೆ. ಪಾಸಿಟಿವ್ ಏನ್ ಹೇಳು, ನಾವಿರೋದೇ ಬೇಡ ನಾವಿರೋದೇ 4 ಜನ. ಫೋನಲ್ಲಿ ಕಚ್ಕೊಳ್ಳೋದು ಬಿಟ್ಟು ಬಾರಲ್ಲೋ. ನಿಮಗೋಸ್ಕರ ಅಲ್ಲಿಂದ ಓಡ್ ಬಂದಿದ್ದೀನಿ ಒಂದೇ ಹೊಸರಿಗೆ ಗೋಕರ್ಣ ಇಂದ ಮಾಡ್ಕೊಂಡು ಒಂದೇ ಹೊಸರಲ್ಲಿ ತಾರ್ ಓಡಿಸ್ಕೊಂಡು ಮೀಟರ್ ಸುಸ್ಕೊಂಡ್ ಬಂದಿದೆ ಒಂದ್ ರೌಂಡ್. ನಮ್ಮ ಮಧು ಅವ್ರ ಗರ್ಲ್ ಫ್ರೆಂಡಿಗೆ ಈಗ ಕಟ್ ಮಾಡ್ಸಕ್ ಈಗ ಹೋಗ್ತಾ ಇದೀವಿ. ಈಗ ಇನ್ನು ತಗೊಂಬೇಕು ಅಂತ. ಓಯ್ ಬೇಡ, ಕೇಕ್ ಎಲ್ಲ ತರ್ಸದ್ ಬೇಡ ಅಂತ ನೋಡಿ. ನಮ್ಮ ಅಶೋಕ್ ಅವರು ವಿಶಾಲ ಹೃದಯದವರು. ವೈಡ್ ವೆರೈಟಿ ಆಫ್ ಕೇಕ್ಸ್ ಇದೆ, ಬಟ್ ನಮ್ಮ ಅಶೋಕ್ ಅವರು ಕೇಕ್ ಬೇಡ ಅಂತ ಬಲವಂತ ಮಾಡ್ತಾ ಇದಾರೆ. ನಾವು ಇಲ್ಲಿವರೆಗೂ ಗ್ರೀನ್ ಫಾರೆಸ್ಟ್ ನೋಡಿರ್ತೀಯ, ಯಾವತ್ತಾದ್ರೂ ವೈಟ್ ಫಾರೆಸ್ಟ್ ನೋಡಿರ್ತೀಯ. ನಿಮಗೋಸ್ಕರ ವೈಟ್ ಫಾರೆಸ್ಟ್ ನೇ ಖರೀದಿ ಮಾಡ್ತಾ ಇದೀವಿ. ವೇಟ್ ಮಾಡು ಒಂದ್ ಸ್ವಲ್ಪ. ಹಾಕಿ ಅಂಪೇರ್ ಅಶೋಕನ್ ಲೈಫ್ ಅಲ್ಲಿ ಜೋರಾಗಿ ಹೇಳೋ. ಅಶೋಕನ್ ಲೈಫ್ ಅಲ್ಲಿ ಯಾವ ಹುಡುಗಿನೂ ಬಂದಿಲ್ಲ, ಅದಕ್ಕೋಸ್ಕರ ಒಂದ್ ಬರ್ಡೇಗೆ ಹುಡುಗಿ ಕೇಕ್ ಮಾಡ್ಸಿದೀವಿ. ಅವರಿಗೂ ಗೊತ್ತಾಯ್ತು, ರೋಡಲ್ಲಿ ಹೋಗೋ ಬರೋರಿಗೆ ಹೇಳ್ತೀನಿ ಯಾವ ಹುಡುಗಿ ಬಂದಿಲ್ಲ ನಿನ್ ಲೈಫಲ್ಲಿ ಅಂತ. ಪರಿಚಯನಾ ಅಣ್ಣ ಅಕ್ಕ ಇಡ್ಲಿ ಮಧುರೇ ಹುಷಾರು, ಪರವಾಗಿಲ್ಲ. ನೀನೀಗ ಮತ್ತೆ ಬ್ಲಾಕ್ ಫಾರೆಸ್ಟ್ ಆಗಂಗ್ ಹೊಡಿತೀನಿ. ವೈಟ್ ಫಾರೆಸ್ಟ್ ಹಾಳು ಮಾಡಿದ್ರೆ ಕಷ್ಟಪಟ್ಟು ವೈಟ್ ಫಾರೆಸ್ಟ್ ಮಾಡ್ಸಿರೋದು ನನಗೆ 2 ನಿಮಿಷದಲ್ಲಿ. 2 ನಿಮಿಷದಲ್ಲಿ ಎಷ್ಟು ಕಷ್ಟಪಟ್ಟಿರ್ಬೇಕು ಯೋಚನೆ ಮಾಡು. ನಮ್ಮ ಅಶೋಕ್ ಅವ್ರ ಬರ್ತಡೆಗೆ ಮಾದೇವಣ್ಣ ಪಲ್ಲವ್ ಅವರು ಸಾಂಗ್ ಎಲ್ಲ ಹಾಕೊಟ್ಟಿದ್ದಾರೆ ಸೆಲೆಬ್ರೇಟ್ ಮಾಡೋದಿಕ್ಕೆ. ಹ್ಯಾಪಿ ಬರ್ಡೇ ಟು ಯು. ಏನೇನ ಇನ್ನೊಂದ್ಸರಿ ಹೇಳು. ಹ್ಯಾಪಿ ಬರ್ಡೇ ಅಫಿಷಿಯಲ್ ಅಶೋಕ್. ನಮ್ಮ ಅಶೋಕಂಗ್ ಫಿದಾ ಆಗೋಯ್ತು ಸಾಂಗ್ ಕೇಳೆ. ಏನಿಲ್ಲ, ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಮುಗಿಸಿದೀವಿ. ಇದು ಜಸ್ಟ್ ಟ್ರೈಲರ್ ಅಷ್ಟೇ, ನೆಕ್ಸ್ಟ್ ಇನ್ನು ಪಿಕ್ಚರ್ ಅಭಿ ಬಾಕಿ. ಆಕ್ಚುಲಿ ಇವಾಗ ಪಾರ್ಟಿ ಕೊಡ್ಸಿದ್ದು ಬರ್ಡೇ ಪಾರ್ಟಿ ಅಲ್ಲ, ಹೋದ್ ತಿಂಗಳು ಪಾರ್ಟಿ ಕೊಡ್ತೀನಿ ಅಂತ ಹೇಳಿದ್ದ ಅವನು. ಹಂಗೆ. ಸೊ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ಬ್ಲಾಗ್. ನಮ್ಮ 2 days ಜರ್ನಿ ಏನಿತ್ತು, ಸೊ ಆ ಜರ್ನಿನೂ ಮುಗಿಸ್ಕೊಂಡ್ಬಂದು ಮತ್ತೆ ಇವ್ರನ್ನೆಲ್ಲ ಇಲ್ಲಿ ಮೀಟ್ ಆಗಿದ್ದೀನಿ. ಮೇ ಬಿ ಮತ್ತೆ ಕಮಿಂಗ್ ವೀಕ್ ಅಥವಾ ಅದ್ರ ನೆಕ್ಸ್ಟ್ ವೀಕ್ ಮತ್ತೆ ಏನಾದ್ರು ಪ್ಲಾನ್ ಆಗ್ಬೋದು ಬೀಚ್ ಸೈಡ್. ನಮ್ದೊಂದು ಕ್ಯಾನ್ಸಲ್ ಪ್ಲಾನ್ ಇತ್ತಲ್ಲ, ಸೊ ಅದು ಮತ್ತೆ ಕಂಟಿನ್ಯೂ ಆಗ್ಬೋದು. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ. ನಾವೀಗ ಬಂದಿದ್ದೀವಿ ಅರುಣ್ ಐಸ್ ಕ್ರೀಮ್ ತಿನ್ನೋದಕ್ಕೆ. ನೆಕ್ಸ್ಟ್ ಟೈಮ್ ಸಿಕ್ಕಿ ಮತ್ತೆ ಯಾವ್ದಾದ್ರು ಐಸ್ ಕ್ರೀಮ್ ತಿನ್ನೋವರೆಗೂ ಟೇಕ್ ಕೇರ್, ಬಾಯ್. ತುಂಡ ಹೈಕ್ಲಾಸ್ ಆವಾಸ 3 ಹೊತ್ತು ಉಪವಾಸ.